ಬಸವಣ್ಣನವರು ಹೇಳಿದ್ರಲ್ಲ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎನ್ನುವಂತಹದ್ದು. ಇಷ್ಟೆಲ್ಲ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಬಂದ್ರಲ್ಲ. ನಮ್ಮ ಅಂತರಂಗ ಬಹಿರಂಗ ಎರಡೂ ಸುಧಾರಣೆ ಆಗಬೇಕಾದ್ರೆ ಈ ಕಳಬೇಡ ಕೊಲಬೇಡ ಸೂತ್ರದ ವಚನ ಎಷ್ಟು ಸಹಾಯ ಮಾಡುತ್ತಲ್ವೇ. ಕಳಬೇಡ, ಯಾರಿಗೆ ಗೊತ್ತಿಲ್ಲ? ಕಳ್ಳತನ ಮಾಡಬಾರ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನೇ ಹೇಳಲಿಕ್ಕೆ ಯಾಕೆ ಪ್ರಯತ್ನ ಮಾಡಿದರು ಅಂದರೆ, ಕಳ್ಳರಿಗೇನೂ ಕೊರತೆ ಇಲ್ಲ. ನಮ್ಮ ಥರದ ವಿಚಾರಗಳನ್ನು ತಿಳಿದು ನಾವೆಲ್ಲರೂ ಕಳ್ಳತನವನ್ನು ಮಾಡಲಾರದೆ ಇರುವಂತಹ ಪ್ರಯತ್ನ ಮಾಡಲೇಬೇಕು. ಎಲ್ಲ ರೀತಿಯ ವಿಚಾರಗಳನ್ನು ತಿಳಿದು ಯಾವುದರಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಕಳ್ಳತನಗಳನ್ನು ಮಾಡ್ತಾ ಸಾಗಿರ್ತೇವೋ ಅವೆಲ್ಲವುಗಳನ್ನು ನಾವು ಬಿಡುವ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಆತ್ಮಿಕ ಕಳ್ಳತನ ಅಂತ ಬಳಸಿದ್ವಲ್ಲ, ಇದು ಹೇಗೆ ಅಂತಂದರೆ, ನಾವು ಆತ್ಮವನ್ನು ಮುಕ್ತ ಮಾಡಿಕೊಳ್ಳಲಾರದೆ ನಾವು ಅದನ್ನು ಮತ್ತೆ ಮತ್ತೆ ನಮ್ಮ ಭ್ರಮೆಗಳಲ್ಲಿ ಕಟ್ಟಿ ಹಾಕಿಕೊಳ್ಳುವ, ನಮ್ಮ ಮಾಯಾ ಮೋಹಗಳಲ್ಲಿ ಕಟ್ಟಿ ಹಾಕಿಕೊಳ್ಳುವ, ಅಜ್ಞಾನದಲ್ಲಿ ಕಟ್ಟಿ ಹಾಕಿಕೊಳ್ಳುವ ಪ್ರಯತ್ನ ಮಾಡ್ತಾನೆ ಉಳಿಸಿಕೊಳ್ತೇವಲ್ಲ, ಅದನ್ನು ಕೂಡ ಕಳ್ಳತನ ಅಂತ ಬಹುಶಃ ಆಧ್ಯಾತ್ಮಿಕವು ನಾವು ವಿಚಾರ ಮಾಡಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಕಳ್ಳತನ ಮಾಡೋದು ಬೇಡ ಅಂತ. ಇನ್ನು ಮುಂದೆ ನೋಡ್ತೇವೆ, ಕೊಲಬೇಡ, ಹತ್ಯೆಯನ್ನು ಮಾಡಬೇಡ ಅಂತೇಳಿ. ಹತ್ಯೆಯನ್ನು ಮಾಡಬೇಡ ಅಂತಂದು ಕೂಡಲೇ ನಾವು ತಿಳಿದೇ ಬಿಡ್ತೀವಿ, ಇನ್ನೊಂದು ಜೀವವನ್ನು ನಾಶ ಮಾಡೋದು. ಕ್ರಿಮಿಕೀಟಾದಿಗಳನ್ನು ಹಿಡಿದು ಮನುಷ್ಯರವರೆಗೆ ಯಾವುದೇ ರೀತಿಯ ಜೀವಗಳನ್ನು ಹಾನಿ ಮಾಡಬಾರ್ದು ಅಥವಾ ಅವುಗಳನ್ನು ನಾಶಪಡಿಸಬಾರ್ದು, ಕೊಲೆ ಮಾಡಬಾರ್ದು ಅನ್ನುವಂಥ ವಿಚಾರ. ಆದರೆ ಈ ವಿಚಾರ ಎಲ್ಲರಿಗೂ ಗೊತ್ತಿದ್ರೂ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಆ ಕೆಲಸ ಮಾಡೇ ಬಿಡ್ತೀವಿ. ಜೀವ ಹತ್ಯೆ ನಮ್ಮಿಂದ ಆಗೇ ಬಿಡುತ್ತೆ. ನಾವು ಜೀವ ಹತ್ಯೆ ಅಂತಂದಾಗ ಕೇವಲ ದೈಹಿಕವಾಗಿ ಅಂತ ಅಷ್ಟೇ ತಿಳ್ಕೊಳ್ಳಾರ್ದೆ ಮಾನಸಿಕವಾಗಿ ಅಂತೂ ಕೂಡ ತಿಳ್ಕೋಬಹುದು. ಮಾನಸಿಕವಾಗಿ ನಾವು ಇನ್ನೊಬ್ಬರನ್ನು ಹೀಯಾಳಿಸುವಂತಹ, ನಿಂದಿಸುವಂತಹ ಕೆಲಸ ಮಾಡಿ ಜೀವನದಲ್ಲಿ ಅವರು ತಲೆ ಎತ್ತಲಾರ್ದಂತೆ, ಜೀವನದಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಬದುಕಲಾರ್ದಂತೆ ಮೂಲೆ ಗುಂಪನ್ನಾಗಿ ಮಾಡಿಬಿಡ್ತೀವಲ್ಲ, ಇದು ಕೂಡ ಒಂದು ರೀತಿ ಕೊಲೆ ಅಲ್ವೇ? ಕೊಲೆಗೆ ಸರಿಸಮಾನವಾದದ್ದಲ್ವೇ? ಅದಕ್ಕಾಗಿ ನಿಂದೆ ಮಾಡಲಾರ್ದೆ, ಆಡಿಕೊಳ್ಳಾರ್ದೆ, ಹಿಂಸೆ ಮಾಡಲಾರ್ದೆ ನಾವು ಎಲ್ಲರನ್ನ ಅವರಂತೆ ಬದುಕಲಿಕ್ಕೆ ಬಿಟ್ಟು ನಮ್ಮಂತೆ ನಾವು ಬದುಕಿ ಎಲ್ಲರೊಳಗೊಂದಾಗಿ ಆನಂದದಿಂದ ಸಾಗುವಂಥ ಕೆಲಸ ಮಾಡಿಕೊಂಡ್ರೆ ಸಾಕೇನು ಅಂತ ಅನಿಸುತ್ತೆ. ಹುಸಿಯ ನುಡಿಯಲು ಬೇಡ ಅಂತ ಹೇಳಿದ್ರು. ಮೂರನೇ ಮಾತು, ಸುಳ್ಳು ಹೇಳಬೇಡ. ಸುಳ್ಳನ್ನು ಹೇಳಬೇಡ ಅಂದ ಕೂಡಲೇ ಇದು ಕೂಡ ನಾವು ಅವಶ್ಯವಾಗಿ ಮಾಡೇ ಮಾಡ್ತೀವಿ. ಸುಳ್ಳು ಹೇಳಬಾರ್ದು ಅನ್ನೋದನ್ನು ಎಲ್ಲರೂ ಹೇಳ್ತಾರೆ, ಆದರೆ ಹೇಳಲಾರದೆ ಇರೋ ಪ್ರಯತ್ನವನ್ನು ಯಾರೂ ಮಾಡಲಾರರು. ಅದರಲ್ಲೂ ಇತ್ತೀಚೆಗಂತೂ ಮೊಬೈಲ್ ಬಂದುಬಿಟ್ಟಿದ್ದಾವಲ್ಲ, ಸುಳ್ಳು ಹೇಳಲಿಕ್ಕೆ ಬಹುಶಃ ಹೆಚ್ಚಾಗಿ ಕಲಿಸಿದಾವೆ ಈ ಮೊಬೈಲ್ಗಳು. ನಾವೆಲ್ಲೋ ಇರ್ತೀವಿ, ಇಲ್ಲೇ ಇದ್ದೀವಿ, 5 ನಿಮಿಷ ಬಂದುಬಿಡ್ತೀವಿ ಅಂತ ಹೇಳಿಬಿಡ್ತೀವಿ. ಅಥವಾ ಮಾಡಲಾರ್ದ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಆ ಕೆಲಸ ನನ್ನಿಂದ ಆಗ್ತಾ ಇದೆ ಅಂತ ಹೇಳಿಬಿಡ್ತೀವಿ. ಅಥವಾ ಇನ್ನೇನೋ ಅದೆಲ್ಲರಿಗೂ ತಿಳಿದಿರುವಂಥದ್ದು. ಹಾಗಾಗಿ ಸುಲಭದಲ್ಲಿ ಸುಳ್ಳು ಹೇಳಲಿಕ್ಕೆ ಈ ಜ್ಯೋತಿಷಿಗಳಿಂದ ಕೇಳಬೇಕು, ಇದರ ತಾತ್ಪರ್ಯ ಏನು ಅಂತ ಹೇಳಿ ಅಂದ್ಕೊಳ್ತಾನೆ. ಲಘು ಬಗೆಯಿಂದ ತಯಾರಾಗಿ ರಾಜಸಭೆಗೆ ಬರ್ತಾನೆ. ಬಂದು ನೋಡಿದ್ರೆ ಅಲ್ಲಿ ಜ್ಯೋತಿಷಿ ಬಂದಿರೋದಿಲ್ಲ. ಜ್ಯೋತಿಷಿಗಳಿಲ್ಲ ಅನ್ನೋದನ್ನು ತಿಳ್ಕೊಂಡ ರಾಜ ಕರ್ಕೊಂಡು ಬನ್ನಿ ಅಂತ ಸೈನಿಕರನ್ನು ಕಳಿಸ್ತಾನೆ. ಸೇವಕರು ಆ ಜ್ಯೋತಿಷಿಯ ಮನೆಗೆ ಹೋಗಿ ವಿಚಾರಿಸಲಾಗಿ ಜ್ಯೋತಿಷಿಗಳು ಎಲ್ಲೋ ಹೊರಹೋಗಿದ್ರು. ಹಾಗಾಗಿ ಬರೋ ತಡವಾಗುತ್ತೆ, ಏನು ವಿಷಯ ಅಂತ ಹೇಳಿ ಜ್ಯೋತಿಷಿಯ ಮಗ ಕೇಳ್ತಾನೆ. ಆವಾಗ ಸೇವಕರು ಹೇಳಿದರು, ಅದು ನಮಗೆ ಗೊತ್ತಿಲ್ಲ, ರಾಜನಿಗೆ ಏನೋ ಒಂದು ವಿಚಾರದ ಸಂಶಯದ ಒಂದು ಪರಿಹಾರ ಮಾಡಿಕೊಳ್ಬೇಕಾಗಿದೆ. ಆ ಸಂಶಯವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ರಾಜ ಕರೆ ಕಳಿಸಿದ್ದಾನೆ, ಅದಕ್ಕೆ ಬಂದಿದ್ವಿ ಅಂತಂದಾಗ ಆ ಜ್ಯೋತಿಷಿಯ ಮಗ, ನಾನೇ ಬರ್ತೇನೆ,
ಆ ರಾಜರ ಸಂಶಯವನ್ನು ಕೇಳಿ ಪರಿಹಾರ ಮಾಡ್ತೇನೆ ಅಂತ ತಿಳಿದು ಸೇವಕರ ಜೊತೆಗೆ ಜ್ಯೋತಿಷಿಯ ಮಗನೇ ಬರ್ತಾನೆ. ಅರಮನೆಗೆ ಬಂದು ತಂದೆಯವರು ಊರಲ್ಲಿಲ್ಲ, ಬೇರೆ ಕೆಲಸದ ಮೇಲೆ ಹೋಗಿದ್ದಾರೆ, ಏನಾದರೂ ಕೆಲಸ ಇದ್ದರೆ ನನಗೆ ಹೇಳಿ ನಾ ಮಾಡ್ತೇನೆ ಅಂತ ಹೇಳಿ ರಾಜರಿಗೆ ವಿನಂತಿಸ್ಕೊಂಡಾಗ ರಾಜ ಹೇಳ್ತಾನೆ, ಇಲ್ಲಪ್ಪ ಏನಿಲ್ಲ, ರಾತ್ರಿ ಮಲಗಿದಾಗ ನನಗೊಂದು ಕನಸು ಬಿತ್ತು. ಕನಸಿನಲ್ಲಿ ಏನಾಯಿತು ಅಂತಂದರೆ ನನ್ನ ಹಲ್ಲುಗಳೆಲ್ಲ ಉದುರು ಹೋಗಿದ್ವು. ಇಷ್ಟು ಬಿಟ್ಟರೆ ಮತ್ತೇನೂ ನಾನು ನೋಡಲಿಲ್ಲ. ಆದರೆ ನನಗೆ ಭಾಳ ಭಯ ಆಗಿದೆ. ಇದಕ್ಕೆ ಕಾರಣ ಏನಪ್ಪ, ಹಲ್ಲುಗಳೆಲ್ಲ ಉದುರೋಗಿದಾವಲ್ಲ ಅಂತ ಹೇಳಿ ತಿಳ್ಕೋಬೇಕಾಗಿದೆ ಅಂತಂದಾಗ ಜ್ಯೋತಿಷಿ ಪಂಚಾಂಗ ತೆರೆದು ತನ್ನ ಲೆಕ್ಕಾಚಾರ ಮಾಡಿ ಏನೆಲ್ಲ ನೋಡಿ ಹೇಳ್ತಾನೆ, ಏನಿಲ್ಲ ರಾಜ, ಅದರ ಒಂದು ಸೂಚನೆ ಹೀಗಿದೆ, ಹಲ್ಲುಗಳೆಲ್ಲ ಉದುರು ಹೋಗಿ ಆ ಒಂದು ದೃಶ್ಯ ನೋಡಿ ನೀವು ಭಯ ಪಟ್ಟಿದ್ದೀರಲ್ಲ, ಅದರ ತಾತ್ಪರ್ಯ ಇಷ್ಟೇ, ನಿಮ್ಮ ಸಾವು ಸಮೀಪಿಸ್ತಾ ಇದೆ, ನೀವು ಭಾಳ ಬೇಗ ಸಾಯ್ತಾ ಇದ್ದೀರಿ ಎನ್ನುವಂಥ ಮಾತು ಹೇಳ್ತಾನೆ. ಆವಾಗ ರಾಜನಿಗೆ ಭಾಳ ಸಿಟ್ಟು ಬರ್ತದೆ. ನನ್ನೆದುರಿಗೆ ನಿಂತುಕೊಂಡು ನನಗೇ ಸಾಯ್ತೀಯಾ ಅಂತ ಹೇಳ್ತಾ ಇದ್ದೀಯೇನು ನೀನು? ನಿನ್ನನ್ನು ಸುಮ್ಮನೆ ಬಿಡಬಾರ್ದು ಅಂತ ತಿಳಿದು ಕೂಗಾಡಿ ಸೇವಕರನ್ನು ಕರೆದು ಜೈಲಿಗೆ ಹಾಕಲಿಕ್ಕೆ ಹೇಳಿಬಿಡ್ತಾನೆ. ರಾಜನ ಅಪ್ಪಣೆಯಂತೆ ಆ ಸೈನಿಕರು ಆ ಜ್ಯೋತಿಷಿಯ ಮಗನನ್ನು ಜೈಲಿಗೆ ಹಾಕ್ತಾರೆ. ಈ ಸುದ್ದಿ ಎಲ್ಲ ಕಡೆ ಹಬ್ಬುತ್ತೆ, ಜ್ಯೋತಿಷಿಯ ಮಗನನ್ನು ಜೈಲಿಗೆ ಹಾಕಿದ್ರು ಅಂತ ಹೇಳಿ. ಈ ಸುದ್ದಿ ಹಬ್ಬದ ತಡ ಜ್ಯೋತಿಷಿ ಅವಸರದಲ್ಲಿ ಓಡೋಡಿ ಬರ್ತಾನೆ. ರಾಜನನ್ನು ಕಾಣಬೇಕು ಅನ್ನುವ ಧಾವಂತದಲ್ಲಿ ಓಡಿ ಬಂದು ರಾಜನ ಕಾಲಿಗೆ ನಮಸ್ಕಾರ ಮಾಡಿ, ಅಪ್ಪ ನನ್ನ ಮಗನನ್ನು ಉಳಿಸ್ರಿ, ಯಾಕೆ ಜೈಲಿಗೆ ಹಾಕಿದ್ರಿ, ಏನು ತಪ್ಪು ಮಾಡಿದಾನವನು ಅಂತ ಕೇಳಾಗಿ ರಾಜ ಹೇಳ್ತಾನೆ, ಅಲ್ಲ ನನ್ನೆದುರಿಗೆ ನಿಂತುಕೊಂಡು ನನ್ನ ಕನಸಿನ ತಾತ್ಪರ್ಯವನ್ನು ಹೇಳಲಿಕ್ಕೆ ಹೋಗಿ ನಾನೇ ಸಾಯ್ತೀನಿ ಅನ್ನುವಂಥ ವಿಚಾರ ಹೇಳ್ತಿದ್ದಾನಲ್ಲ, ಇದೆಷ್ಟು ಸರಿ, ಇದು ಎಂತಹ ಧೂರ್ತ ಕೆಲಸವನ್ನು ಮಾಡಿದ್ನವನು, ಎಷ್ಟು ಉದ್ದಟತನದ ಕೆಲಸ ಇದು ಅಂತ ಹೇಳಿ ತನ್ನ ಸಿಟ್ಟಿನ ಭರದಲ್ಲಿ ಕೂಗಾಡ್ತಾ ಇದ್ದಾಗ ಜ್ಯೋತಿಷಿ ಹೇಳ್ತಾನೆ, ನನ್ನ ಮಗ ಇನ್ನೂ ಅಷ್ಟಾಗಿ ಅಭ್ಯಾಸ ಮಾಡಿಲ್ಲ, ಅವನ ಕಡೆಯಿಂದ ಬಹುಶಃ ಸರಿಯಾಗಿ ಹೇಳಲಿಕ್ಕಾಗಿಲ್ಲ, ಅವನ ಪರವಾಗಿ ನಾ ಕ್ಷಮೆ ಕೇಳ್ತೀನಿ, ನಿಮಗೆ ನಾನು ಸರಿಯಾದ ರೀತಿಯಲ್ಲಿ ನಿಮ್ಮ ಕನಸಿನ ತಾತ್ಪರ್ಯವನ್ನು ಬಿಡಿಸಿ ಹೇಳ್ತೀನಿ ಅಂತಂದಾಗ ರಾಜ ಆ ಒಂದು ಜೈಲಿನಲ್ಲಿ ಇಟ್ಟಿರ್ತಕ್ಕಂತಹ ಜ್ಯೋತಿಷಿಯ ಮಗನನ್ನು ಬಿಡುಗಡೆ ಮಾಡ್ತಾನೆ. ನಂತರದಲ್ಲಿ ತನ್ನ ಕನಸಿನ ತಾತ್ಪರ್ಯ ಏನು ಅಂತ ಹೇಳಿ ಪ್ರಶ್ನೆ ಮಾಡಲಾಗಿ ಆ ಜ್ಯೋತಿಷಿ ಮತ್ತೆ ಪಂಚಾಂಗವನ್ನು ತೆರೆದು ನೋಡಿ ಲೆಕ್ಕಾಚಾರ ಮಾಡಿ ಆ ಕನಸಿನ ತಾತ್ಪರ್ಯವನ್ನು ತಿಳಿತಾನೆ. ಮಗ ಹೇಳಿರೋದು ಸತ್ಯವಾಗೇ ಇರ್ತದೆ. ಕನಸಿನ ತಾತ್ಪರ್ಯ ಏನಪ್ಪ ಅಂದರೆ ರಾಜನಿಗೆ ಸಾವು ಬೇಗ ಬರೋದಿರ್ತದೆ, ಬಹಳ ಕಡಿಮೆ ಅವಧಿಯಲ್ಲಿ ರಾಜ ತೀರಿಕೊಳ್ಳವನಿರ್ತಾನೆ. ಆದರೆ ಅದನ್ನೇ ಹೇಳಿದ್ದಕ್ಕಾಗಿ ಮಗನಿಗೆ ಜೈಲಿಗೆ ಹಾಕಿದ್ದ ರಾಜ, ಇನ್ನು ನಾನೂ ಕೂಡ ಅದನ್ನೇ ಹೇಳಿದರೆ ಹೇಗಪ್ಪ ಅಂತ ವಿಚಾರ ಮಾಡ್ತಾ ಮಾಡ್ತಾ ಸ್ವಲ್ಪ ಹೊತ್ತು ಸುಮ್ಮನಾಗ್ತಾನೆ. ಆಗ ರಾಜ ಮತ್ತೆ ಪ್ರಶ್ನಿಸ್ತಾನೆ, ಯಾಕಪ್ಪ ಏನು ಸುಮ್ಮನಾಗ್ಬಿಟ್ಟೆ, ಏನಾಯಿತು ನಿನಗೆ, ನನ್ನ ಕನಸು ಏನು ಹೇಳ್ತಾ ಇದೆ, ಏನು ಮುನ್ಸೂಚನೆ ಕೊಡ್ತಾ ಇದೆ ಅಂತಂದಾಗ ಆಗ ಜ್ಯೋತಿಷಿ ವಿಚಾರ ಮಾಡಿ ಹೇಳ್ತಾನೆ, ಏನಿಲ್ಲ ರಾಜ, ಪ್ರಜೆಗಳನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದೀಯ, ಅಪಾರ ದೈವ ಭಕ್ತನಾಗಿದ್ದೀಯ ನೀನು, ಅಪಾರ ಸದ್ಗುಣಗಳು ನಿನ್ನಲ್ಲಿವೆ, ನಿನ್ನ ಈ ಸದ್ಗುಣಗಳನ್ನು ಪ್ರಜೆಗಳನ್ನು ಪ್ರೀತಿಯಿಂದ ಪಾಲಿಸುವಂತಹ ವಿಚಾರವನ್ನು ಅಪಾರ ದೈವ ಭಕ್ತಿಯನ್ನು ನೋಡಿರ್ತಕ್ಕಂತಹ ಭಗವಂತ ನಿನ್ನನ್ನು ಬಹಳ ಬೇಗ ತನ್ನ ಕಡೆ ಕರೆಸ್ಕೊಳ್ತಾ ಇದ್ದಾನೆ, ಇದೇ ಇದರ ಮುನ್ಸೂಚನೆ ಅಂತಂದಾಗ ರಾಜನಿಗೆ ಬಹಳ ಖುಷಿಯಾಯಿತು, ಸಂತೋಷಪಟ್ಟ. ಕನಕ ವಸ್ತು ಒಡವೆಗಳನ್ನು ಕೊಟ್ಟು ಸನ್ಮಾನ ಮಾಡ್ತಾನೆ ಜ್ಯೋತಿಷಿಗೆ. ನೋಡಿ, ಜ್ಯೋತಿಷಿಯ ಮಗ ಹೇಳಿದ್ದು ಅದನ್ನೇ, ಜ್ಯೋತಿಷಿ ಹೇಳಿದ್ದು ಅದನ್ನೇ. ಜ್ಯೋತಿಷಿಯ ಮಗ ಏನು ಹೇಳಿದ ಅಂದರೆ, ರಾಜ ನೀನು ಬೇಗ ಸಾಯ್ತೀಯಾ ಅಂತ ಹೇಳಿ ನೇರವಾಗಿ ಆ ಏನೇ ಮಾತುಗಳನ್ನು ಹೇಳಿ ಆ ಮಾತುಗಳಲ್ಲಿ ಒಂದಿಷ್ಟು ಸತ್ಯತೆ ಇರಬೇಕು, ಆ ಮಾತುಗಳಲ್ಲಿ ಪ್ರೀತಿ ಇರಬೇಕು, ಆ ಮಾತುಗಳಲ್ಲಿ ಸದ್ಭಾವ ಇರಬೇಕು ಅನ್ನೋದು ಬಹಳ ಮುಖ್ಯ.
ಸತ್ಯ ಹೇಳಬೇಕು ಅಂದ ಕೂಡಲೇ ನಾವು ಏನೇನೋ ಹೇಳ್ಕೋತ ಹೋಗೋದಲ್ಲ. ಕಣ್ಣಿಲ್ದವನಿಗೆ ಕುಡ್ಡ ಅನ್ನೋದು, ಕಾಲಿಲ್ದವನಿಗೆ ಕುಂಟ ಅನ್ನೋದು ಇದು ಸತ್ಯವಾದರೂ ಕೂಡ ಇದು ನೋವನ್ನುಂಟು ಮಾಡುವಂಥದ್ದಾಗಿದೆ. ಕಣ್ಣಿಲ್ಲದವನಿಗೆ ಕುಡ್ಡ ಅಂದಾಗ ನೋವಾಗುತ್ತಲ್ವೇ? ಕುರುಡ ಇರೋದೇ ಸತ್ಯ, ಆದರೆ ಕುಡ್ಡ ಅನ್ನೋ ಮಾತು ಕರ್ಕಶವಾಗಿ ಆತನಿಗೆ ನೋವುಂಟು ಮಾಡ್ತದೆ ಅಂದಮೇಲೆ ನಾವು ಅಂಥ ಪದವನ್ನು ಬಳಸಲಾರದೆ ಅಂಧ ಇದ್ದಾನೆ, ಪಾಪ ಕಣ್ಣು ಕಾಣೋದಿಲ್ಲ, ಆತನಿಗೇನೂ ಕಾಣೋದಿಲ್ಲ ಅನ್ನುವಂತಹ ಸೌಜನ್ಯದ ಮಾತುಗಳನ್ನು ಆಡಿದ್ರೆ ಅದು ನೋವನ್ನು ಉಂಟು ಮಾಡೋದಿಲ್ಲ. ಹಾಗೆ ಕುಂಟನಿಗೆ ಕುಂಟ ಅಂತಂದರೆ ತಪ್ಪೇನಿಲ್ಲ, ಆದರೆ ಅದು ಕರ್ಕಶವಾದ ಶಬ್ದವಾಗಿರೋದ್ರಿಂದ ಆ ವ್ಯಕ್ತಿಗೆ ನೋವಾಗೋದ್ರಿಂದ ನಾವು ಅದನ್ನೇ ಕೋಮಲ ಭಾವದಲ್ಲಿ ಹೇಳೋ ಪ್ರಯತ್ನವನ್ನು, ಒಂದಿಷ್ಟು ಸೂಕ್ಷ್ಮ ಭಾವದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಬೇಕು. ಆತ ಹೇಳುವ ಇದ್ದಾನೆ, ನಡಿಲಿಕ್ಕಾಗೋದಿಲ್ಲ, ಕಾಲು ಅದುವಿದೆ ಅನ್ನುವಂತಹ ಒಂದು ಸೌಜನ್ಯದ ಮಾತುಗಳು ನಮ್ಮಿಂದ ಬಂದರೆ ಆಗ ಆ ವ್ಯಕ್ತಿಗೂ ಕೂಡ ನೋವಾಗೋದಿಲ್ಲ. ಅಂದರೆ ಸತ್ಯ ಹೇಳ್ತೀವಿ ಅಂತ ತಿಳ್ಕೊಂಡು ಇನ್ನೊಬ್ಬರಿಗೆ ನೋವನ್ನು ಮಾಡಬಾರ್ದು. ಸತ್ಯ ಹೇಳಿದರೂ ಕೂಡ ಪ್ರೀತಿಯಿಂದ ಹೇಳಬೇಕು ಅನ್ನುವಂಥ ಒಂದು ಸುಭಾಷಿತದ ಮಾತನ್ನು ಕೇಳೋದಿಲ್ವೇ? ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯ ಅಂಥೇಳಿ. ಸತ್ಯವನ್ನು ಮಾತಾಡಬೇಕು ಸರಿ, ಆದರೆ ಆ ಸತ್ಯ ಇನ್ನೊಬ್ಬರಿಗೆ ನೋವುಂಟು ಮಾಡಬಾರ್ದು, ಇನ್ನೊಬ್ಬರ ಹೃದಯಕ್ಕೆ ಘಾಸಿಯನ್ನುಂಟು ಮಾಡಬಾರ್ದು. ಆ ಒಂದು ಸತ್ಯ ಹೇಗಿರಬೇಕು ಅಂದರೆ ಪ್ರಿಯವಾಗಿರಬೇಕು. ಆ ಒಂದು ಸತ್ಯ ಆತ್ಮೀಯ ಭಾವನೆಯನ್ನು ಮೂಡಿಸಬೇಕು. ಆ ಒಂದು ಸತ್ಯ ಒಪ್ಪಿಕೊಳ್ಳುವಂಥದ್ದಾಗಿರಬೇಕು ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ಹುಸಿಯ ನುಡಿಯಲು ಬೇಡ ಅಂತಂದಾಗ ನಾವು ಸುಳ್ಳನ್ನು ಹೇಳಬಾರ್ದು, ಸತ್ಯವನ್ನೇ ಹೇಳಬೇಕು. ಸತ್ಯವನ್ನು ಹೇಳುವಲ್ಲಿಯೂ ಕೂಡ ಪ್ರೀತಿ ಸೌಜನ್ಯತೆಗಳಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಮುಂದೆ ನೋಡೋದೇನಪ್ಪ ಅಂದರೆ ಅನ್ಯರಿಗೆ ಅಸಹ್ಯ ಪಡಬೇಡ. ನಾವು ಇನ್ನೊಬ್ಬರನ್ನು ನೋಡಿ ಅಸಹ್ಯ ಮಾಡ್ಕೊಳ್ತೇವೆ. ಅವರ ಜಾತಿಯನ್ನು ನೋಡಿ ಅಸಹ್ಯ ಮಾಡ್ಕೊಳ್ತೇವೆ, ಅಥವಾ ಬಣ್ಣವನ್ನು ನೋಡಿ ಅಸಹ್ಯ ಮಾಡ್ಕೊಳ್ತೇವೆ, ವಯಸ್ಸನ್ನು ನೋಡಿ ಅಸಹ್ಯ ಮಾಡ್ಕೊಳ್ತೇವೆ. ಆ ನಂತರದಲ್ಲಿ ಇನ್ನೂ ಅನೇಕ ಕಾರಣಗಳಿದ್ದಾವೆ. ನಾವು ಮತ್ತೊಬ್ಬರನ್ನು ನೋಡಿ ಅಸಹ್ಯ ಪಟ್ಕೊಳ್ಳೋ ಭಾವನೆಯನ್ನು ಬಿಡಬೇಕು. ಇದು ಒಳ್ಳೆಯದಲ್ಲ. ನಾವು ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಟ್ಕೊಂಡ್ರೆ ಇನ್ನೊಬ್ಬರು ಕೂಡ ನಮ್ಮ ಬಗ್ಗೆ ಅಸಹ್ಯ ಪಟ್ಕೊಳ್ತಾರೆ ಅನ್ನೋ ಲಕ್ಷ್ಯ ನಮಗಿರಬೇಕು. ನಮ್ಮಲ್ಲಿ ಎಲ್ಲರ ಬಗ್ಗೆ ಒಂದು ಕರುಣಾಭಾವ ಬೇಕಾಗತ್ತೆ. ನಮ್ಮಂತೆ ಎಲ್ಲರಂತೆ ನಾವು ಕೂಡ, ಎಲ್ಲರಲ್ಲಿರುವಂತಹ ಗುಣಾವಗುಣಗಳು ನಮ್ಮಲ್ಲಿ ಇರ್ತವೆ. ನಮಗೆ ಬೇಡವಾದ ವಿಚಾರ ಇನ್ನೊಬ್ಬರಿಗೆ ಬೇಕಾಗಬಹುದು, ಇನ್ನೊಬ್ಬರಿಗೆ ಬೇಕಾದ ವಿಚಾರ ನಮಗೆ ಬೇಡಾಗಬಹುದು. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಅಸಹ್ಯ ಪಟ್ಕೊಂಡು ನೋಡಲಾರ್ದೆ, ತಿರಸ್ಕಾರ ಭಾವದಲ್ಲಿ ಇರಲಾರ್ದೆ ಇನ್ನೊಬ್ಬರೊಟ್ಟಿಗೆ ನಾವು ಆತ್ಮೀಯತೆಯಿಂದ ಇರಬೇಕು. ಆಗದೇ ಇದ್ದರೆ ನಮ್ಮ ಪಾಡಿಗೆ ನಾವು ಸುಮ್ಮನಿರುವ ಪ್ರಯತ್ನವನ್ನಾದರೂ ಕೂಡ ಮಾಡಬೇಕು. ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ನಮ್ಮನ್ನು ನಾವು ಹೊಗಳಿಕೊಳ್ಳಬಾರದು. ನಮ್ಮನ್ನು ನಾವು ಹೊಗಳಿಕೊಳ್ಳೋ ಕಾರಣ ಏಕೆ ಹೇಳಿ? ನಮ್ಮನ್ನು ನಾವು ಹೊಗಳಿಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಾವು ವಿನಾಕಾರಣ ನಮ್ಮನ್ನು ಹೊಗಳಿಕೊಳ್ತೇವೆ, ನಮ್ಮನ್ನು ನಾವೇ ಹೆಚ್ಚು ಮಾಡಿಕೊಳ್ತೇವೆ. ಇನ್ನೊಬ್ಬರ ಮುಂದೆ ನಾವು ಬೀಗುವಂತಹ ಕೆಲಸವನ್ನು ಮಾಡ್ತೇವೆ. ಇದರ ಅವಶ್ಯಕತೆಯೇ ಇಲ್ಲ. ನಮ್ಮಷ್ಟಕ್ಕೆ ನಾವು ಒಳ್ಳೆಯ ಬದುಕನ್ನು ಮಾಡಿದ್ರೆ ಎಲ್ಲರೂ ನಮ್ಮನ್ನು ತಾವಾಗಿ ಹೊಗಳ್ತಾರೆ. ಅದನ್ನು ಬಿಟ್ಟು ನಾವು ಹೇಗೇಗೋ ಬದುಕಿ ನಮ್ಮನ್ನು ನಾವು ಹೊಗಳ್ಕೋತಾ ಹೋದರೆ ಅರ್ಥ ಇದೆಯೇ? ಅದಕ್ಕಾಗಿ ಸರಿಯಾಗಿ ಕೇಳಿಸಿಕೊಳ್ಳುವ, ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿಬಿಟ್ರೆ ಆಗ ಯಾವುದೇ ರೀತಿ ಸಮಸ್ಯೆ ಇರಲಾರದು. ಇಷ್ಟು ಕಾರ್ಯಗಳು ನಮ್ಮಿಂದ ಆಗಿಬಿಟ್ರೆ ನಮ್ಮ ಜೀವನ ಶುದ್ಧಗೊಂಡು ಬಿಡ್ತದೆ. ಅಂತರಂಗ ಬಹಿರಂಗ ಎರಡೂ ಶುದ್ಧಗೊಳ್ಳಲಿಕ್ಕೆ ಇವೆಲ್ಲ ಮಾತುಗಳು ಕೂಡ ಪೂರಕವಾಗಿ ಕೆಲಸ ಮಾಡ್ತವೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ. ಇದೊಂದು ಮಾತನ್ನು ನಾವು ನೋಡಬೇಕಾಗಿತ್ತು. ಮುನಿಯಬೇಡ ಅಂತಂದಾಗ ಸಿಟ್ಟಾಗಬೇಡ ಅಂತನ್ನೋ ಮಾತು ನಮಗೆ ತಿಳಿತದೆ. ಸಿಟ್ಟಾಗೋದು ಅಂತಂದು ಕೂಡಲೇ ನಾವೆಲ್ಲರೂ ಸಿಟ್ಟಿಗೆ ಒಳಗಾಗವ್ರೆ, ನಾವೆಲ್ಲರೂ ಸಿಟ್ಟಪ್ಪಲ್ಲರೂ ಎಲ್ಲರ ಮೇಲೂ ಸಿಟ್ಟಾಗುತ್ತೇವೆ. ಸಿಟ್ಟಿಗೆ ಇದೇ ಕಾರಣ ಬೇಕು ಅಂತೇನಿಲ್ಲ. ಎಲ್ಲ ಕಾರಣಗಳಿಗೂ ಸಿಟ್ಟನ್ನು ಮಾಡಿಕೊಳ್ತೇವೆ. ಆ ಸಿಟ್ಟು
ನಮ್ಮಲ್ಲಿ ಒಂದು ಕೋಮಲ ಭಾವನೆಯನ್ನು ನಾಶ ಮಾಡುತ್ತೆ, ನಮ್ಮಲ್ಲಿರೋ ಮಧುರತೆಯನ್ನು ಕೆಡಿಸುತ್ತೆ, ನಮ್ಮ ಸಂಬಂಧದಲ್ಲಿ ಒಂದಿಷ್ಟು ಬಿರುಕನ್ನು ತರುತ್ತೆ, ನಮ್ಮ ಅನೇಕ ವರ್ಷಗಳ ಒಂದು ಬಾಂಧವ್ಯ ನಶಿಸಿ ಹೋಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಿಲ್ಲ. ಅದಕ್ಕಾಗಿ ಈ ಸಿಟ್ಟು ಎಷ್ಟು ಕೆಟ್ಟದ್ದು ಅನ್ನೋದನ್ನು ಸರಿಯಾಗಿ ತಿಳ್ಕೋಬೇಕಾಗಿದೆ. ಸಿಟ್ಟು ಬಂದಾಗ ನೋಡ್ತೀವಿ ನಾವೆಲ್ಲ, ಸಿಟ್ಟು ಬಂದಾಗ ನಾವು ಸಹಜ ಸ್ಥಿತಿಯಲ್ಲಿರೋದಿಲ್ಲ, ನಾವೊಂಥರ ರಾಕ್ಷಸರಾಗಿಯೇ ವರ್ತನೆ ಮಾಡಿಬಿಡ್ತೇವೆ. ಸಿಟ್ಟಿನ ಪ್ರಮಾಣ ಯಾವ ಮಟ್ಟಿಗಿರ್ತದೋ ಆ ಮಟ್ಟಿನ ರಾಕ್ಷಸಿ ಭಾವ ನಮ್ಮಲ್ಲಿ ಮೂಡುತ್ತೆ. ಸಿಟ್ಟು ಬಂದಾಗ ಮುಖ ಅಗಲಾಗುತ್ತೆ, ಕಣ್ಣುಗಳು ಅಗಲಾಗ್ತವೆ, ಕಣ್ಣುಗಳು ಕೆಂಪಾಗ್ತವೆ, ಕುತ್ತಿಗೆ ನರಗಳು ಬಿಗಿತವೆ, ಬಾಯಲ್ಲಿ ಮಾತುಗಳು ವಕ್ರವಾಗಿ ಬರ್ತವೆ, ಕೈಕಾಲುಗಳೆಲ್ಲ ಕಂಪನ ಆಗ್ತವೆ. ಏನೇನೋ ಆಗಿ ನಾವು ಏನನ್ನೂ ಕೂಡ ಗಮನಿಸಲಾರದೆ, ನಮ್ಮ ಮೇಲೂ ನಮ್ಮ ಗಮನ ಇರಲಾರದೆ ನಾವು ಎಲ್ಲರನ್ನ ಹಿಂಸಿಸುವ, ಮಾನಸಿಕವಾಗಿ ದೈಹಿಕವಾಗಿ ಅವರನ್ನು ದೂಷಿಸುವ ಕಾರ್ಯವನ್ನು ಮಾಡ್ತಾ ಹೋಗ್ಬಿಡ್ತೇವೆ. ಅದಕ್ಕಾಗಿ ಒಂದು ಮಾತು ಕೇಳ್ತೇವೆ ನೋಡಿ, ಸಿಟ್ಟಿನ ಭರದಲ್ಲಿ ಮೂಗು ಕೊಯ್ಕೊಂಡ್ರೆ ಸಿಟ್ಟಿಳಿದ ಮೇಲೆ ಹಚ್ಕೊಳ್ಳಿಕ್ಕೆ ಬರಲ್ಲ ಅಂತೇಳಿ. ಅದಕ್ಕಾಗಿ ಅವಶ್ಯವಾಗಿ ಈ ಸಿಟ್ಟನ್ನು ತ್ಯಾಗ ಮಾಡಬೇಕಾಗಿದೆ. ಕಾಶಿಗೆ ಹೋಗಿ ಏನೇನೋ ತ್ಯಾಗ ಮಾಡಿ ಬರೋದನ್ನು ನಾವು ಕೇಳ್ತೀವಿ. ಅದರಲ್ಲಿ ದೇಹ ತ್ಯಾಗ ಮಾಡೋದಂತೂ ಎಲ್ಲರಿಗೂ ಗೊತ್ತಿದೆ. ಆದರೆ ಕಾಶಿಗೆ ಹೋಗಿ ಏನೇನೋ ತ್ಯಾಗ ಮಾಡೋದಕ್ಕಿಂತ ನಾವಿಂಥ ಸಿಟ್ಟು ಸೆಡವುಗಳನ್ನು ತ್ಯಾಗ ಮಾಡೋದು ಭಾಳ ಒಳ್ಳೆಯದೇನೋ. ಬರೀ ಕಾಶಿ ಅಂತಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ಧರ್ಮಕ್ಷೇತ್ರಗಳಿಗೆ, ಅಲ್ಲಿ ನಾವು ಏನೇನೋ ತ್ಯಾಗ ಮಾಡಿ ಬರ್ತೇವೆ, ಏನೇನೋ ಕೊಟ್ಟು ಬರ್ತೇವಲ್ಲ. ತಲೆ ಮುಡಿ ಕೊಟ್ಟು ಬರ್ತೇವೆ, ಬಟ್ಟೆ ಬಿಟ್ಟು ಬರ್ತೇವೆ, ವಸ್ತುಗಳನ್ನು ಬಿಟ್ಟು ಬರ್ತೇವೆ, ಏನೇನೋ ಬಿಟ್ಟು ಬರ್ತೇವಲ್ಲ. ಈ ತಲೆ ಕೂದಲನ್ನು ಬಿಟ್ಟು ಬರುವ, ಬಟ್ಟೆ ಬಿಟ್ಟು ಬರುವ, ಅಥವಾ ಇನ್ಯಾವುದೋ ವಸ್ತುಗಳನ್ನು ಆಯಾ ಧರ್ಮಕ್ಷೇತ್ರಗಳಲ್ಲಿ ಬಿಟ್ಟು ಬರುವ ಕೆಲಸ ಮಾಡೋದಕ್ಕಿಂತ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಿಟ್ಟನ್ನು ಬಿಟ್ಟು ಬರುವಂತಹ ಕೆಲಸ ಮಾಡಿಬಿಟ್ರೆ, ಬಹುಶಃ ಬಿಟ್ಟು ಬಂದೆ ಅಯ್ಯಪ್ಪ ನೀನು ಅಂತ ಕೇಳಿದ ಎರಡೂ ಶುದ್ಧಗೊಳ್ತವೆ, ನಮ್ಮ ಜೀವನ ಮಧುರಗೊಳ್ತದೆ ಎನ್ನುವುದನ್ನು ಇಲ್ಲಿ ನೋಡ್ತಾ ನಮ್ಮ ಜೀವನಕ್ಕೆ ಇಂಥ ಬೇಕಾಗಿರುವ ಎಲ್ಲ ಅಮೂಲ್ಯ ನುಡಿಗಳು ನಮಗೆ ಮಹಾತ್ಮರಿಂದ ದೊರೀತವೆ. ಅವುಗಳನ್ನು ಪ್ರೀತಿಯಿಂದ ಕೇಳೋಣ, ಜೀವನವನ್ನು ನಾವು ಮಧುರಾತಿ ಮಧುರ ಮಾಡಿಕೊಂಡು ಸಾಗೋಣ ಅನ್ನುವ ಮಾತುಗಳೊಂದಿಗೆ ಇವತ್ತಿನ ಚಿಂತನೆಗೆ ಮಂಗಲ ಹೇಳೋಣ. ಎಲ್ಲರಿಗೂ ವಂದನೆಗಳು.